ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದ್ಬಿಟ್ಟು ನೋಡಿ, ನಾನು ವರ್ಕ್ ಹಾಕಿದಂಥ ಬ್ಲೌಸಸ್ ನಾನು ತೋರಿಸ್ತಾ ಇದ್ದೀನಿ. ಇದೇನಪ್ಪ ಇವರು ಈ ಥರ ಮಾಡ್ತಾ ಇದ್ದಾರೆ ಅಂತೇಳಿ ಅಂದ್ಕೊತಾ ಇದ್ದೀರಾ. ಇದು ಬಂದ್ಬಿಟ್ಟು ಈ ಬ್ಲೌಸು ಡಿಸೈನ್ ಬಂದ್ಬಿಟ್ಟು ತುಂಬಾ ತಲೆ ತಿಂತು ಫ್ರೆಂಡ್ಸ್. ಒಂದು 4 ಡೇಸು ತಲೆ ತಿಂದಿದೆ. ಇದು ಫಿನಿಶ್ ಆಗೋಷ್ಟರೊಳಗೆ ಅಷ್ಟೊಂದು ಲೇಟ್ ಆಯಿತು. ಒಂದೊಂದು ಸಲ ಬಿಟ್ಟೇ ಬಿಡ್ತಾ ಇದ್ದೆ, ಅದಕ್ಕೆ ನನಗೆ ಇರಿಟೇಷನ್ ಆಗೋಗಿ. ಇದು ನೋಡಿ, ಡಿಸೈನ್ ಬಂದ್ಬಿಟ್ಟು ಇಷ್ಟೊಂದು ಚಿಕ್ಕದಾಗಿ ಅಲ್ಲಲ್ಲೇ ತಿರ್ಕೊಳ್ಳೋ ಥರ ಇರುತ್ತಲ್ವ, ಅದು ಬರೀ ಪರ್ಪಲ್ ಕಲರು. ನನಗೆ ಇಲ್ಲಿ ಲೋಕಲಲ್ಲಿ ತಗೊಂಡಿದ್ದಂಥ ಥ್ರೆಡ್ಡು ಬೇರೆ ಆಗಿತ್ತು. ಅದಕ್ಕೋಸ್ಕರನೇ ಎಲ್ಲ ಕಟ್ಟಾಗೋದು ಅಲ್ಲೇ ನಿಂತ್ಕೊಂಡಿದ್ದೆ. ಅಂದರೆ ದಿನ ಪೂರ್ತಿ ಅದ್ರ ಮುಂದ್ಗಡೆನೇ ನಿಂತ್ಕೊಂಡಿರ್ತಾ ಇದ್ದೆ, ಅದು ಕಟ್ಟಾಗ್ಬಿಡತ್ತೆ ಅಂತೇಳ್ಬಿಟ್ಟು. ಅವ್ರು ಬೇರೆ ಬೇಕು ಅಂತ ಅರ್ಜೆಂಟು ಅಂತ ಹೇಳಿದ್ರಲ್ವ. ನನ್ನ ಬಟ್ಟೆ ಸ್ಟಿಚ್ ಮಾಡೋದು ಕೂಡ ಲೇಟ್ ಆಗೋಯ್ತು ಫ್ರೆಂಡ್ಸ್. ಆ ಥರ ಇದಾಯಿತು. ಆ ಒಂದು ಬ್ಲೌಸಿಂದಾನೇ ಒಂಥರ ಇರಿಟೇಷನ್ ಆಗೋಯ್ತು. ಏನಕ್ಕೆ ತಗೊಂಡು ಏನೋ ಅನ್ನಿಸ್ಬಿಡ್ತು, ಆ ಥರ ಆಗೋಯ್ತು. ಇನ್ನು ಅದೆಲ್ಲ ಆಗಿದ್ದಾದಮೇಲೆ ಇದು ಬಂದ್ಬಿಟ್ಟು ನನ್ನ ಮಗನ ಬರ್ತಡೇ ದಿನ ತರಿಸ್ದೆ ಅಲ್ವಾ, ಈ ಲೇಸು ಎಲ್ಲನೂ. ನನ್ನ ಮಗ ಹೋಗಿ ತೊಗೊಂಬಂದ ಅಂತ ಹೇಳಿ ತೋರಿಸ್ತಿದ್ದೀನಿ ಆ ವಿಡಿಯೋದಲ್ಲಿ. ಅದನ್ನೇ ಇವಾಗ ಸ್ಯಾರಿಗೆ ಸ್ಟಿಚ್ ಮಾಡಬೇಕು. ಇದು ಬ್ಲೌಸು ಬಂದ್ಬಿಟ್ಟು ಆ ಸ್ಯಾರಿದು ಇದು. ಹಾಗೆ ಇನ್ನೊಂದು ಬ್ಲೌಸ್ ವರ್ಕ್ ಹಾಕೋದಿತ್ತು, ಅದನ್ನು ಹಾಕಿ ಈ ಕಡೆ ಬ್ಲೌಸನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಇವೆಲ್ಲ ಸ್ವಲ್ಪ ಆವಾಗ ಮದುವೆ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಸ್ವಲ್ಪ ಬ್ಯುಸಿ ಇತ್ತು. ಆ ಕಡೆ ಅದು ಈ ಕಡೆ ಇದು ಅಂತ ಹೇಳ್ಬಿಟ್ಟು ತುಂಬಾ ತಲೆ ತಿಂತ ಅಂತಲೇ ಅಂದ್ಕೊಳ್ಳಿ. ಇವಾಗ ನೋಡಿ, ಸ್ಯಾರಿ ಈ ಥರ ಇದೆ. ಅದಕ್ಕೇ ನಾನೇ ಲೇಸ್ನ ತೊಗೊಂಬಂದು ಅವ್ರು ಹೇಳಿದ್ದಕ್ಕೋಸ್ಕರ ಲೇಸ್ನ ತೊಗೊಂಬಂದು ಈ ಥರ ಸ್ಟಿಚ್ ಮಾಡಿದ್ದೀನಿ ನೋಡಿ. ಹಾಗೆ ಬ್ಲೌಸ್ಗೆ ಬೀಡ್ಸು ಆ ಥರ ಎಲ್ಲನೂ ಸ್ಟಿಚ್ ಮಾಡಿದ್ದೀನಿ. ಎಲ್ಲ ಮಾಡ್ತೀನಿ ಫ್ರೆಂಡ್ಸ್. ಸ್ಯಾರಿ ಕುಚ್ಚು ಕಟ್ತೀನಿ, ಬ್ಲೌಸು ಡಿಸೈನು ನಿಮಗೆ ಯಾವ ಥರ ಬೇಕೋ ಆ ಥರ ಎಲ್ಲನೂ ತೋರಿಸಿದ್ರೂ ಹಾಕ್ತೀನಿ. ಆದರೆ ಈ ಕಡೆ ಅಷ್ಟು ಕಾಸ್ಟ್ ಕೊಟ್ಟು ಹಾಕ್ಸಲ್ಲ. ಅಂದರೆ ಎಲ್ಲ ಬೇಕು ಅಂತಾರೆ, ಆದರೆ ಕಾಸ್ಟ್ ಸ್ವಲ್ಪ ಇದೆಲ್ಲನೂ ನೋಡಿ ತೊಗೊಂಬರೋದು ಸ್ಟಿಚ್ ಮಾಡೋಷ್ಟರೊಳಗೇ ಜಾಸ್ತಿ ಆಗುತ್ತೆ. ಆ ಥರ ಎಲ್ಲ ಇರ್ತಾರೆ. ನನಗೆಲ್ಲ ಒಂಥರ ಚೆನ್ನಾಗಿ ಡಿಸೈನ್ ಎಲ್ಲನೂ ಸ್ಟಿಚ್ ಮಾಡಿ ಕೊಡಬೇಕು ಅಂತ ಆಸೆ. ಆದರೆ ಆ ಥರ ಯಾವೂ ಅಷ್ಟೊಂದು ಅಮೌಂಟ್ ಹಾಕಿ ಹೊಲಿಯೋ ಥರ ಕೊಡೋದಿಲ್ಲ ಈ ಕಡೆ. ಅಯ್ಯೋ ಅಷ್ಟು ಕೊಡೋದು ಯಾಕಪ್ಪ, ಇಷ್ಟ ಇದರಲ್ಲೇ ಸಾಕು ಬಿಡು ಅನ್ನೋ ಟೈಪು. ಅದಕ್ಕೋಸ್ಕರನೇ ಇರೋದ್ರಲ್ಲೇ ನಾನು ಯಾವ ಥರ ಅಂದರೆ ಈ ಕಡೆಗೆ ತಕ್ಕನಾಗೆ ಸಿಂಪಲ್ಲಾಗಿ, ಅಂದರೆ ನನ್ನ ಬಜೆಟ್ಗೆ ತಗೋ ಥರ ಯಾವ ಥರ ಸ್ಟಿಚ್ ಮಾಡೋದು ಆ ಥರ ಸ್ಟಿಚ್ ಮಾಡಿ ಕೊಡೋದು. ನೋಡಿ, ಇಲ್ಲಿ ಬಂದ್ಬಿಟ್ಟು ಸ್ಯಾರಿಗೆ ಲೇಸ್ ಎಲ್ಲನೂ ಸ್ಟಿಚ್ ಮಾಡಿ, ಮತ್ತು ಸ್ಯಾರಿ ಬಾಕ್ಸ್ ಫೋಲ್ಡಿಂಗನ್ನು ಹೇಳಿದರು. ಅದೂ ಅಷ್ಟೇ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಅವರು ಬಾಕ್ಸ್ ಕೊಟ್ಟಿರೋದ್ರಲ್ಲೇ ಫೋಲ್ಡ್ ಮಾಡಿರೋದು. ಇದಕ್ಕೆ ಸ್ವಲ್ಪ ಅದೇ ಕೆಲಸ ಜಾಸ್ತಿ ಇರುವಾಗ ನನ್ನ ಮಗನೂ ಸ್ವಲ್ಪ ಹೆಲ್ಪ್ ಮಾಡ್ತಾನೆ. ಇಲ್ಲಿ ನೋಡಿ, ಇದು ನಾಯಿ ಮರಿ ಬಂದ್ಬಿಟ್ಟು ಬ್ಲ್ಯಾಕ್ ಮರಿ ಮೇಲೆ ಅದು ವೈಟ್ದು ಬಂದು ನಿದ್ದೆ ಮಾಡ್ತಾಯಿದ್ರೆ ಬಂದು ಮಲ್ಕೊತಾ ಇತ್ತು. ಅದಕ್ಕೋಸ್ಕರ ಅದು ಎದ್ಬಿಟ್ಟು ಅದನ್ನು ಕೆಳಗಡೆ ಹಾಕ್ಕೊಂಡು ಅದನ್ನು ಕಲ್ದಿರ ಆ ಥರ ಮಾಡಿದೆ ನೋಡಿ. ಆದ್ರೂ ಅದು ಬಿಡ್ತಾ ಇಲ್ಲ, ವೈಟ್ದು ಅದ್ರ ಮೇಲೇ ಮಲ್ಕೋಬೇಕು, ದಿಂಬು ಥರ ಮಾಡ್ಕೊಂಬಿಟ್ಟಿದೆ. ಅದೇನೇ ಮಾಡಿ ನೈಸ್ ಮಾಡಿ ಆ ಕಡೆ ತಳ್ಳಿದ್ರೂ ಅದು ಬಂದು ಮೇಲೇ ತಲೆ ಇಟ್ಟು ಮಲ್ಕೊಳ್ಳುತ್ತೆ. ಆ ಥರ ಮಾಡ್ತಾಯಿತ್ತು. ಅದು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದಾನೆ ನನ್ನ ಮಗ ಚಿಕ್ಕದಾಗಿ. ನೋಡಿ, ಮತ್ತೆ ಎದ್ದೇ ಹೊರ್ಟೋಯ್ತು, ಅಷ್ಟು ಕೆಲಸ ಕೊಡ್ತಾಯಿದೆ ಅದಕ್ಕೆ. ಇನ್ನು ಈ ಮಧ್ಯೆ ವರ್ಕು ಹಾಕೋ ಇದರಲ್ಲೂ ನಾರ್ಮಲಾಗಿ ಈ ಥರ ಬ್ಲೌಸಸ್ಸನ್ನು ಬರ್ತಾನೆ ಇರ್ತಾವಲ್ಲ, ಅದೂ ಅಷ್ಟೇ ಸ್ಟಿಚ್ ಮಾಡಿದ್ದೀನಿ. ಈ ಥರ ಸಿಂಪಲ್ಲಾಗಿ ಈ ಥರ ಕೊಟ್ಟು ಒಂದು ಸ್ಟೋನ್ ಲೇಸ್ ಕೊಟ್ಟಿದ್ದೀನಿ. ಅದೊಂದು ಡಿಸೈನ್, ಇದೊಂದು ಡಿಸೈನು, ಈ ಥರ ಎಲ್ಲ ಇದೆ. ಅಂದರೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿಲ್ಲದೆ ಇದ್ದರೆ, ನಾನು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷನ್ ತೊಗೊಂಬಂದಿದ್ದೀನಿ. ನಾನು ವರ್ಕ್ ಎಲ್ಲನೂ ಹಾಕ್ತೀನಿ, ಹಾಗೆ ಸ್ಯಾರಿ ಕುಚ್ಚೂ ಹಾಕ್ತೀನಿ. ವರ್ಕ್ ಬ್ಲೌಸ್ಗೆ ಹ್ಯಾಂಡ್ಸ್ಗೆಲ್ಲ ಬೀಡ್ಸು ಆ ಥರ ಬೇಕು ಅಂದ್ರೂ ಹಾಕ್ತೀನಿ. ನಿಮಗೆ ಇನ್ನೂ ಚೆನ್ನಾಗಿ ಗ್ರ್ಯಾಂಡ್ ಆಗಬೇಕು, ಸ್ವಲ್ಪ ಕಾಸ್ಟ್ಲಿಯಾಗೇ
ಚೆನ್ನಾಗಿ ಗ್ರ್ಯಾಂಡ್ ಆಗಬೇಕು ಅಂದ್ರೂ ನಿಮಗೆ ಯಾವ ಥರ ಬೇಕೋ ಆ ಥರ ನಾನು ರೆಡಿ ಮಾಡಿ ಕೊಡ್ತೀನಿ. ಹಂಗಂತ ಜಾಸ್ತಿ ತೊಗೊತೀನಿ ಅಂತ ಏನೂ ಅಲ್ಲ, ನನಗೆ ಓಕೆ ಅನ್ನಿಸ್ಬೇಕು, ರೀಸನಬಲ್ ಪ್ರೈಸ್ ಆ ಥರ ಇರಬೇಕು, ಆ ಥರನೇ ನಾನು ತೊಗೊಳ್ಳೋದು. ಎಲ್ಲದಕ್ಕಿಂತನೂ ನಾನು ಕಡಿಮೆನೇ ತೊಗೊಳ್ಳೋದು. ನೋಡಿ ಇವಾಗ ಇದು ಬಂದ್ಬಿಟ್ಟು ನೋಡಿ ಹ್ಯಾಂಡ್ಸ್ಗೂ ಹಾಕಿದ್ದೀನಿ, ಅದಕ್ಕೆ ಒಂದು ಚೈನ್ ಲೇಸ್ ಕೂಡ ಹಾಕಿದ್ದೀನಿ. ಈ ಥರ ಎಲ್ಲನೂ ಹಾಕಿನೂ ನಾನು 350-400 ಆ ಥರ ಚಾರ್ಜ್ ಮಾಡ್ತೀನಿ, ಅಂದರೆ ಡಿಸೈನ್ಗೆ. ಮತ್ತು ನಾರ್ಮಲ್ಲು ಬ್ಲೌಸ್ ಸ್ಟಿಚಿಂಗು ಯಾವ ಥರ ತೊಗೊತೀನಿ ಅದೇ ಥರ ಸ್ಟಿಚಿಂಗೂ ತೊಗೊತೀನಿ. ಆ ಥರ ಹಂಗಂತ ನಾನು ಜಾಸ್ತಿನೂ ತೊಗೊಳ್ಳೋದಿಲ್ಲ, ಹಂಗಂತ ನನಗೆ ಓಕೆ ಅನಿಸ್ಬೇಕು, ನಾನು ಕೊಟ್ಟ ಕಷ್ಟಕ್ಕೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ನನಗೆ ಒಂದು ಸ್ವಲ್ಪ ಆ ಕಡೆನೋ ಈ ಕಡೆನೋ ತಗೊಂಡು ನಾನು ಸುಮ್ಮನೆ ಆಗ್ತೀನಿ. ನಾನು ತಗೊಳ್ಳೋದೇ ಕಡಿಮೆ ತೊಗೊತೀನಿ, ಅಯ್ಯೋ ಜಾಸ್ತಿ ಅಂತಾರೆ ಅಂತ ಹೇಳ್ಬಿಟ್ಟು ತಗೊಳ್ಳೋದೇ ಕಡಿಮೆ ತೊಗೊಳ್ತೀನಿ. ಅದರಲ್ಲೂ ಕೊಡೋವಾಗ ಇನ್ನೂ ಕಡಿಮೆ ಕೊಟ್ಟರೆ ಆವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದೇ ಅಂದರೆ ಹೇಳುವಾಗೇ ಏನಾದರೂ ಈ ಥರ ಅಂದ್ಕೊತಾರೇನೋ, ಜಾಸ್ತಿ ಅಂದ್ಕೊತಾರೇನೋ ಅಂತ ಹೇಳ್ತೀನಿ. ಅದರಲ್ಲೂ ಕೊಡುವಾಗ ಕಡಿಮೆ ಕೊಡ್ತಾರೆ. ಅಂದರೆ ಒಂದು ಸ್ವಲ್ಪ ಒಂದಷ್ಟು ಅಮೌಂಟ್ ಆ ಕಡೆ ಈ ಕಡೆ ಆದ್ರೂ ಓಕೆ, ತೀರಾ ಜಾಸ್ತಿ ಇದು ಮಾಡಿದ್ರೆ ಅದು ಸ್ವಲ್ಪ ಕಷ್ಟ ಅನಿಸುತ್ತೆ ನನಗೆ. ನೋಡೋಣ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡಿಕೊಂಡು ಇದು ಮಾಡ್ಕೋಬೇಕು. ಆ ಥರ ಇರೋವನ್ನ ನೆಕ್ಸ್ಟ್ ಟೈಮು ನಾನು ಈ ಕಡೆ ಬರ್ಸಲ್ಲ, ಏನಾದರೂ ಒಂದು ರೀಸನ್ ಹೇಳ್ಬಿಟ್ಟು ಇದು ಮಾಡಿಬಿಡ್ತೀನಿ. ತುಂಬ ತುಂಬಾ ಇದು ಮಾಡೋವರೆಗೆ ಆ ಥರ ಎಲ್ಲ ಹೇಳ್ತೀನಿ. ನೋಡಿ ಇದು ಒಂದಷ್ಟೇ ಒಂದು ಡಿಸೈನ್ನ ಹಾಕ್ತಾಯಿದ್ದೀನಿ. ಇನ್ನು ಅದೆಲ್ಲ ಹಾಕಿದ್ದಾದಮೇಲೆ ಇದು ಬಂದ್ಬಿಟ್ಟು ನನ್ನ ಮಗನ ಕಾಲೇಜ್ ಹತ್ರ ಹೋಗಬೇಕು ಅಂತ ಹೇಳಿಬಿಟ್ಟು, ಅಂದರೆ ಅವತ್ತು ಪೇರೆಂಟ್ಸ್ ಮೀಟಿಂಗ್ ಇತ್ತು. ಮತ್ತು ನಾನು ನನ್ನ ದೊಡ್ಡ ಮಗ ಇಬ್ಬರೂ ಹೋಗ್ತಾಯಿದ್ದೀವಿ. ಅಲ್ಲಿ ಅವ್ರ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡಲೇಬೇಕು, ಬಿಡೋದಿಲ್ಲ. ಅವತ್ತೂ ಅಷ್ಟೇ ಬಟ್ಟೆ ಸ್ಟಿಚಿಂಗ್ ಜಾಸ್ತಿ ಇತ್ತು, ಅಂದರೆ ಸೀಸನ್ ಆಗಿತ್ತು ಆವಾಗ. ಇನ್ನೇನು ಆಷಾಢ ಬಂದ್ಬಿಡತ್ತೆ, ಅದಕ್ಕೆ ಹಿಂದೆ ಎಲ್ಲನೂ ಮದುವೆಗಳೆಲ್ಲ ಜಾಸ್ತಿ ಇರ್ತಾವಲ್ವ, ಆ ಥರ ಇದ್ದಿದ್ದಂಥದ್ದು. ಸರಿ ಅಂತೇಳ್ಬಿಟ್ಟು ಅಲ್ಲಿ ನಾವು ಹೋಗಲೇಬೇಕು ಅಂತೇಳ್ಬಿಟ್ಟು ನಾನು ನನ್ನ ದೊಡ್ಡ ಮಗ ಹೋಗಿ ಅಟೆಂಡ್ ಮಾಡಿ ಮತ್ತೆ ಬಂದು ನೋಡಿ ಬಟ್ಟೆ ಎಲ್ಲನೂ ಕಟ್ ಮಾಡೋದು ಈ ಥರ ಎಲ್ಲ ಇದೆ. ಎಲ್ಲನೂ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಎಲ್ಲ ಕಟ್ ಮಾಡಿ ಇಟ್ಕೊಂಬಿಟ್ರೆ ನಾವು ಬೇಗನೆ ಸ್ಟಿಚ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ನೋಡಿ ಇಲ್ಲಿ ಬಂದ್ಬಿಟ್ಟು ನನ್ನ ಮಗ ಯಾವ ಥರ ಮಾಡಿದ್ದಾನೆ ನಾಯಿ ಮರಿಗೆ ಅಂತ ಹೇಳ್ಬಿಟ್ಟು, ಅದೇನೋ ಟಿ ವಿಯಲ್ಲಿ ಬರುತ್ತಲ್ವ ಆ ಥರ ರೆಡಿ ಮಾಡಿದ್ದಾನೆ ಅದಕ್ಕೆ ನಾಯಿ ಮರಿಗೆ. ಈ ಥರ ಎಲ್ಲ ಇರುತ್ತೆ ಫ್ರೆಂಡ್ಸ್. ಇದು ನನ್ನ ಸಿಂಪಲ್ ಲೈಫ್ ಸ್ಟೈಲು ಯಾವ ಥರ ಇರುತ್ತೆ, ನಾನು ಏನೆಲ್ಲ ಕೆಲಸ ಮಾಡ್ತೀನಿ, ಯಾವ ಥರ ನನ್ನ ಲೈಫ್ ಸ್ಟೈಲು ಅಂತೇಳ್ಬಿಟ್ಟು ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಆದರೆ ಕಂಟಿನ್ಯೂ ಆಗಿ ಆಗಬೇಕು ವಿಡಿಯೋನ ಅಂತೇಳಿ ಅನಿಸುತ್ತೆ. ಆದರೆ ಅದು ಏನಾದರೂ ನಮ್ಮ ಕೆಲಸ ಮಾಡೋಕ್ಕೂ ನಮಗೇನಾದರೂ ಸ್ವಲ್ಪ ಇಂಟ್ರೆಸ್ಟ್ ಇರಬೇಕಲ್ಲ ಫ್ರೆಂಡ್ಸು, ಮೋಟಿವೇಶನ್ ಇರಬೇಕು. ಒಂಥರ ಡಿಸಪಾಯಿಂಟ್ ಥರ ಇದ್ದರೆ ಮತ್ತೆ ಆ ಕೆಲಸ ಮಾಡೋಕ್ಕೆ ಇಷ್ಟನೇ ಬರಲ್ಲ, ಆ ಥರ ಆಗ್ಬಿಡತ್ತೆ. ನಾನು ಸ್ಕೂಲ್ ಅವರ ಕಾಲೇಜ್ ಹತ್ರ ಹೋಗಿದ್ದೆ ಅಲ್ವಾ, ಅಲ್ಲಿ ಬರೋ ರೋಡಲ್ಲಿ ಈ ಥರ ಚೇಪೆಕಾಯಿ ಮತ್ತು ಹಲಸಿನ ಹಣ್ಣು ತೊಗೊಂಬಂದಿದ್ದೆ. ಚೇಪೆಕಾಯಿ ತೊಗೊಂಬಂದಿದ್ದೆ ಫ್ರೆಂಡ್ಸ್, 100 ರೂಪಾಯಿ kg. ಅದನ್ನು ದೊಡ್ಡದಾಗಿ ಆಯ್ಕೊಂಡು ತಗೊಂಡು ಬಂದೆ. ಅದು ನೋಡಿದ್ರೆ ದೊಡ್ಡ ಕಾಯಿನೇ ನನ್ನ ಮಗ ಕೋತಿಗೆ ಇಟ್ಬಿಟ್ಟಿದ್ದಾನೆ. ಅದು ತೊಗೊಂಡು ಹೊಟ್ಟೋಯ್ತು ಕೋತಿ. ಅದು ಹೋಗಿ ಎತ್ಕೊಂಡೋಗಿ ತಿಂದಿಲ್ಲ, ಕಚ್ಚಿ ಕೆಳಗಡೆಗೆ ಆಗ್ತಾಯಿತ್ತು. ನನಗೆ ಅದು ಕಷ್ಟ ಆಯ್ತು, ಎತ್ಕೊಂಡು ಹೋಗಿದ್ದಕ್ಕಿಂತ ಅದು ತಿಂದಿರೋ ಕೆಳಗಡೆಗೆ ಆಗ್ಬಿಡ್ತಾಯಿತ್ತಲ್ಲ ಅಂತ ಹೇಳಿಬಿಟ್ಟು ಅದು ಕಷ್ಟ ಆಯಿತು ನನಗೆ. ಇನ್ನು ಇಲ್ಲಿ ಬಂದ್ಬಿಟ್ಟು ಬ್ರಹ್ಮಕಮಲ ಹೂವು ಅದು ಬಿಟ್ಟಿತ್ತು, ಅದೂ ಹಿಂದಿನ ದಿನಾನೂ ಬಿಟ್ಟಿತ್ತು, ಇವತ್ತಿನ ದಿನಾನೂ ಬಿಟ್ಟಿತ್ತು. ಅದು ಒಂದು ವಿಡಿಯೋನ ತಗೊಂಡೆ. ಮೊದಲಾದರೆ ಇನ್ನೂ ಜಾಸ್ತಿ ಬಿಡ್ತಾಯಿದ್ವು, ಇವಾಗ ಕಡಿಮೆ ಆಗಿಬಿಟ್ಟಿದ್ದಾವೆ ಎಲ್ಲರ ಮನೆಗಳ ಹತ್ರನೂ. ನಮ್ಮ ಮನೆ ಹತ್ರ ಬಿಟ್ಬಿಟ್ಟಿದೆ.